ಬೆಂಗಳೂರಿನಲ್ಲಿ ನಡೀತಾ ಇದ್ದಂತಹ ಏರ್ ಶೋ 2019 ನಿಜಕ್ಕೂ ಇವತ್ತು ಬೆಂಕಿಯ ಕೆನ್ನಾಲಿಗೆಗೆ ಆಹುತಿ ಆಗಿದೆ. ಸೊ ಇನ್ನು ಇವತ್ತಿನ ಏರ್ ಶೋ ನಡೆಯೋದಿಲ್ಲ ಅನ್ನುವಂಥದ್ದನ್ನು ಅಲ್ಲಿನ ಸಂಘಟಕರು ತಿಳಿಸಿದ್ದಾರೆ. ಈಗಾಗಲೇ ಅಲ್ಲಿಗೆ ಬಂದಿದ್ದಂಥ ಎಲ್ಲ ವೀಕ್ಷಕರುಗಳಿಗೆ ಎಲ್ಲವೂ ಕೂಡ ತೆರವು ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಅಲ್ಲಿನ ಅಳಿದುಳಿದಂತಹ ಕಾರುಗಳು ಏನು ಸೇಫ್ ಆಗಿದ್ದಾವೆ ಅವುಗಳನ್ನು ತೆರವು ಮಾಡುವಂತಹ ಕೆಲಸ ಕೂಡ ಈಗ ಆರಂಭ ಆಗ್ತಾ ಇದೆ. ವೀಕೆಂಡ್ಗೆ ಅಂತ ಎಂಜಾಯ್ಗೆ ಹೋದಂಥ ಸಂದರ್ಭದಲ್ಲಿ ಈ ಒಂದು ಫೈರ್ ಶಾಕ್ ಅಲ್ಲಿನ ಜನರಿಗೆ ಕಾದಿತ್ತು ಅನ್ನುವಂಥದ್ದು. 3 ದಿನ ಅತ್ಯಂತ ಯಶಸ್ವಿಯಾಗಿ ನಡೆದಂತಹ ಈ ಒಂದು ಏರೋ ಇಂಡಿಯಾ 2019 ಶೋ ಇವತ್ತು 4ನೇ ದಿನ. ವೀಕೆಂಡ್ ಕೂಡ ನಾಳೆ ವಿದ್ಯುಕ್ತವಾಗಿ ಎಂಡ್ ಆಗ್ತಾ ಇತ್ತು. ಸೊ ಒಂದು ಅತ್ಯದ್ಭುತ ಒಂದು ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ಮುಗಿತಾಯಿತು. ಆದರೆ ಇವತ್ತು ಒಂದು ಅಗ್ನಿ ಅವಘಡದಿಂದ ಕುಖ್ಯಾತಿಗೂ ಕೂಡ ಪಾತ್ರವಾಗಿದೆ. ಎಸ್, ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥಿಂದ ಪಡೆಯೋಣ. ಮಂಜುನಾಥ್, ನೋಡ್ತಾ ಇದ್ದೀವಿ ಯಾವ ರೀತಿ ಅಲ್ಲಿನ ಘಟನೆ ನಡೆದಿದೆ ಅನ್ನುವಂಥದ್ದನ್ನು. ಸೊ ಹಾಗಾಗಿ ಒಂದು ಕಡೆ ನಮಗೆ ಗೊತ್ತಾಗ್ತಾ ಇದೆ ಯಲಹಂಕದ ಈ ಒಂದು ವಾಯುನೆಲೆಯಲ್ಲಿ ಯಾವ ರೀತಿಯಾಗಿ ಅಗ್ನಿ ಅವಘಡ ಸಂಭವಿಸಿದೆ ಅಂತ. ಸೊ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಅವಲೋಕಿಸಬಹುದು ಮಂಜುನಾಥ್? ಗುರುಪ್ರಸಾದ್, ಇಲ್ಲಿಯ ತನಕ ಏನು ಒಂದು ಏರ್ಫೋರ್ಸ್ನ ಸಿಬ್ಬಂದಿ ನೀಡಿರುವಂತಹ ಮಾಹಿತಿ ಪ್ರಕಾರ ಯಾವುದೇ ರೀತಿಯ ಒಂದು ಸ್ಪಷ್ಟ ಮಾಹಿತಿ ಕೊಟ್ಟಿಲ್ಲ. ಅವರು ಆರಂಭದಲ್ಲಿ ದಟ್ಟವಾದ ಹೊಗೆ ಬಂದಿರುವಂತಹ ಸಂದರ್ಭದಲ್ಲಿ ಆ ಸಿಬ್ಬಂದಿ ಹೇಳಿರುವಂತದ್ದು ಅಲ್ಲಿರುವಂತಹ ಕಸಕ್ಕೆ ಒಂದು ಬೆಂಕಿ ಬಿದ್ದಿದೆ. ಸೊ ಅದರಿಂದ ಈ ರೀತಿಯ ಒಂದು ಹೊಗೆ ಬರ್ತಿದೆ ಅನ್ನುವಂತಹ ಮಾಹಿತಿಯನ್ನು ನೀಡಿರುತ್ತೆ. ಅದಾದ ಬಳಿಕ ಏನು ಒಂದು ವಾಸ್ತವ ಗೊತ್ತಾದ ಮೇಲೆ ಸುಮಾರು ಒಂದು ಏನು ವನ ಹುಲ್ಲಿಗೆ ಒಂದು ಬೆಂಕಿ ಬಿದ್ದು ಸುಮಾರು 150-200 ಕಾರುಗಳಷ್ಟು ಒಂದು ಕಾರುಗಳಿಗೆ ಬೆಂಕಿ ಬಿದ್ದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದ್ದು, ಜೊತೆಗೆ ಈಗಾಗಲೇ ಏನು ಇಲ್ಲಿ ಸ್ಥಳದಲ್ಲಿರುವಂತಹ ಪಾರ್ಕಿಂಗ್ ಅಲ್ಲಿ ಇರುವಂತವರು ಸಾಕಷ್ಟು ಜನರು ಸಹ ಈಗಾಗಲೇ ತಮ್ಮ ಕಾರುಗಳು ಏನಾಗಿದೆ ಅನ್ನುವಂತ ತಿಳ್ಕೊಳ್ಳುವಂತಹ ಕುತೂಹಲ ಅವರಿಗೆ ಇದೆ. ಅವರನ್ನು ಏನು ಒಂದು ಒಳಗಡೆ ಬಿಡುವುದಕ್ಕೆ ಒಂದು ಪೊಲೀಸರು ಯಾವುದೇ ರೀತಿಯ ಒಂದು ಅವಕಾಶ ಕೊಡ್ತಿಲ್ಲ. ಸೊ ಹಾಗಾಗಿ ಅವರು ಆ ಗೇಟ್ ಮುಂದೆನೆ ನಿಂತು ಸಾಕಷ್ಟು ತಮ್ಮ ವಾಹನ ಏನಾಗಿದೆ ಅನ್ನುವಂತಹ ಆತಂಕದಲ್ಲಿ ಕಾಯ್ತಾ ಇದ್ದಾರೆ. ಜೊತೆಗೆ ಏನು ಈಗಾಗಲೇ ಕೆಲವು ಜನರನ್ನು ಕೆಲವು ತಮ್ಮ ವಾಹನ ಚಾಲಕರಾಗಿರ್ಬೋದು, ಅವ್ರದೇ ಸ್ವಂತ ವಾಹನ ಇರ್ಬೋದು, ಸೊ ಅಂಥವ್ರನ್ನ ಕೆಲವು ಜನರ ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ ಏನಾಗಿದೆ ಅಂತ. ಸರ್, ಒಳಗಡೆ ಬೆಂಕಿ ಬಿದ್ದಿರೋದು ಎಷ್ಟು ಗಂಟೆಗೆ, ಏನಾಗಿದೆ ಅಂತ ಮೇಜರ್ ಆಗಿ ಏನಾಗಿರ್ಬೋದು? ಆಕ್ಚುಲಿ ಬೆಂಕಿ ಬಿದ್ದಿದ್ದ ಟೈಮ್ ಅಂದರೆ 12:30ಗೆ ಅಷ್ಟು ಬಿದ್ದಿದೆ ಬೆಂಕಿ. ಇದು ಜಾರಿಗಿದ್ದು ನನ್ನ ಫ್ರೆಂಡ್ಸ್ ಕಾರ್ ಇದೆ ಒಳಗಡೆನೆ. ಇವರು ಹೇಳ್ತಾ ಇದ್ದಾರೆ ಅಷ್ಟೇ. ನಾವು ಬೆಂಕಿ ಬಿದ್ದ ತಕ್ಷಣ ನಾವು ಇಲ್ಲೇ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡಿ ನೋಡ್ತಾ ಇದ್ದಿದ್ದೀವಿ. ಬಹಳ ಕಠಿಣ ಥರ ಅಂದ್ರೆ ಹೊಗೆ ಬರ್ತಾ ಇದ್ದಿದೆ. ಇದು ಒನ್ ಅಂಡ್ ಹಾಫ್ ಅವರ್ಸ್ ಬಹಳ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲರೂ ಬಂದು ಅಗ್ನಿಶಾಮಕ ದಳದವರು ಎಲ್ಲರೂ ಬಂದು ಈಗಲೂ ಜರ ಅಂದರೆ ಸ್ಟಾಪ್ ಆಗಿದೆ. ಈಗ ಮತ್ತೇನಿಲ್ಲ ಸರ್, ಅಷ್ಟೇ ಇದು. ನಿಮ್ಮ ಫ್ರೆಂಡ್ಗೆ ಏನಾದರೂ ಮಾಹಿತಿ ಕೊಟ್ರ ಅಂತ? ಯಾಕಂದ್ರೆ ಅವ್ರದೇ ವೆಹಿಕಲ್ ಇದೆ ಅಂತ ಇಲ್ಲಿ ಪೊಲೀಸರು ಕೇಳಿದಾಗ ಏನು ಹೇಳಿದ್ರು ಅವ್ರಿಗೆ? ಇಲ್ಲ ಫ್ರೆಂಡ್ಸ್ ಇಲ್ಲ, ಇವರು ಫ್ರೆಂಡ್ಸ್ ಅಂತಿದ್ದಾರೆ ಅಷ್ಟೇ. ಮಾಹಿತಿ ನನಗೆ ಅಷ್ಟು ಗೊತ್ತಿಲ್ಲ, ಹಿಂಗೆ ಅಂತಿದ್ದಾರೆ ಅಷ್ಟೇ. ಸರ್ ಹೇಳಿ, ಒಳಗಡೆ ಒಂದು ಇವತ್ತು ಆಕಸ್ಮಿಕ ಬೆಂಕಿ ಅವಘಡ ಉಂಟಾಗಿರೋದು ಎಷ್ಟು ಗಾಡಿಗಳು, ಅಂದ್ರೆ ನಿಮ್ಮ ಅಂದಾಜು ನಿಮ್ದೇನಾದ್ರೂ ಗಾಡಿ ಇದೆಯಾ? ಎಷ್ಟು ಗಾಡಿಗಳಿಗೆ ಈ ತರ ಆಗಿದೆ ಅಂತ? ಸರ್, ಒಳಗಡೆ ಗಾಡಿ ಇದೆ, ಬಟ್ ಇನ್ನು ಯಾವುದೇ ರೀತಿ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಯಾವ ಗಾಡಿಗೆ ಏನಾಗಿದೆ ಅಂತ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಏರ್ಪೋರ್ಟ್ ಸಿಬ್ಬಂದಿನೂ ಆಯ್ತು ಮತ್ತೆ ಪೊಲೀಸರು ಆಯ್ತು, ಯಾವುದೇ ರೀತಿ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಬರೀ ಕೇಳಿದ್ರೆ ಇನ್ನೂ ಇದು ಮಾಡ್ತಾ ಇದೀವಿ, ಅದು ಎಲ್ಲ ಕಂಪ್ಲೀಟ್ ಆದ್ಮೇಲೆ ಒಳಗಡೆ ಬಿಡ್ತೀವಿ ಅಂತ ಹೇಳ್ತಾ ಇದಾರೆ. ಬಟ್ ಯಾವುದೇ ರೀತಿ ಒಳಗಡೆ ಬಿಟ್ಟಿಲ್ಲ ಇನ್ನು. ಸುಮಾರು ಎಷ್ಟು ಗಾಡಿ ಇದ್ದು ನೀವು ಪಾರ್ಕ್ ಮಾಡುವಂತ ಸಂದರ್ಭದಲ್ಲಿ? ಪಾರ್ಕ್ ಮಾಡಿ ಅಲ್ಲೇ ಇದ್ರೆ ಅಥವಾ ಆಚೆ ಬಂದಿದ್ರೆ? ಇಲ್ಲ ಸರ್, ಇಲ್ಲಿ ಏರ್ಸೋ ನೋಡಕ್ ಈ ಕಡೆ ಬಂದ್ವಿ ನಾವು. ಈ ಸರಿ ಏರ್ಸೋ ನಡೆ ಕಡೆ, ಬಟ್ ಆ ಕಡೆ ಒಳಗಡೆ ಏನಾಗಿದೆ ಅಂತ ಗೊತ್ತಾಗಿಲ್ಲ. ಹೊಗೆ ಬರ್ತಾ ಇದ್ದಕ್ಕೆ ಕೇಳಿದಕ್ಕೆ ಇಲ್ಲ ಅಲ್ಲಿ ಇದು ಹುಲ್ಲಿದೆ, ಅದಕ್ಕೆ ಬಿದ್ದಿದೆ ಬೆಂಕಿ, ಅದಕ್ಕೋಸ್ಕರ ಆಗಿದೆ. ಈ ಕಡೆ ಪಾರ್ಕಿಂಗ್ ಬೇರೆ ಇದೆ, ಅದು ಬೇರೆ ಇದೆ ಅಂದ್ರು. ಬಟ್ ಹುಲ್ಲಿಗೆ ಹತ್ತಿತ್ತು. ಆಮೇಲೆ ಅಗ್ನಿಶಾಮಕ ದಳದವ್ರು ಬರೋಲ್ಲಿಗೆ ಬೆಂಕಿ ಏನೋ ಪಾರ್ಕಿಂಗ್ ಒಳಗೂ ಬಂದ್ಬಿಟ್ಟಿದೆ ಅಷ್ಟೇ. ಅಲ್ಲ, ಟೋಟಲಿ ಯಾವುದೇ ರೀತಿಯ ಅಂದ್ರೆ ಡ್ರೈವರ್ಸ್ಗಳಿಗೆ ಅಥವಾ ಅಲ್ಲಿ ಇರೋದಕ್ಕೆ ಅವಕಾಶ ಇಲ್ವಾ ಅಥವಾ ಇರಬಹುದಾ ಅಂತ? ಏನು ಎಲ್ಲರೂ ಏರ್ಪೋರ್ಟ್ಸ್ ಅವ್ರು ಆಚೆ ಕಳಿಸ್ಬಿಟ್ಟಿದಾರ ಅಂತ? ಇಲ್ಲ ಸರ್, ಇರ್ಬೋದಿತ್ತು. ಬಟ್ ಏರ್ಸೋ ಕೆಲವೊಂದಿಷ್ಟು ಜನ ಅಲ್ಲೇ ಇದಾರೆ, ಕೆಲವೊಂದಿಷ್ಟು ಜನ ಏರ್ಸೋ ನೋಡಕ್ ಆಚೆ ಬಂದಿದ್ದಾರೆ ಪಾರ್ಕಿಂಗ್ ಬಿಟ್ಬಿಟ್ಟು. ಓಕೆ, ನಿಮ್ ಗಾಡಿ ಬಗ್ಗೆ ಏನಾದ್ರು ಮಾಹಿತಿ ಕೊಟ್ಟಿದಾರ ಅಂತ? ಇಲ್ಲ ಸರ್, ಇನ್ನೂವರೆಗೂ ಯಾವುದೇ ರೀತಿ ಒಳಗಡೆ ಏರ್ಸೋ ಒಳಗಡೆ ಬಿಡ್ತಾ ಇಲ್ಲ. ಪಾಸ್ ಇದೆ, ಬಟ್ ಪಾಸ್ ಇದ್ರೂ ಬಿಡ್ತಾ ಇಲ್ಲ ಕರೆಕ್ಟ್ ಆಗಿ ಒಳಗಡೆ. ಗುರುಪ್ರಸಾದ್, ಏನು ಒಂದು ವಾಹನ ಚಾಲಕರು ಹೇಳ್ತಾ ಇರುವಂತದ್ದು ಅಥವಾ ಸ್ವಂತ ವಾಹನ ಇರುವಂತವರಾಗ್ಲಿ ಯಾರಿಗೂ ಸಹ ಒಂದು ಏರ್ಪೋರ್ಟ್ ಸಿಬ್ಬಂದಿ ಅವರಿಗೆ ಸ್ಪಷ್ಟವಾದ ಮಾಹಿತಿ ಕೊಡ್ತಿಲ್ಲ. ಯಾವ ವೆಹಿಕಲ್ಗಳು ಯಾವ ಕಾರ್ಗಳಿಗೆ ಬೆಂಕಿ ಬಿದ್ದಿದೆ, ಯಾವ ವಾಹನಗಳಿಗೆ ಬೆಂಕಿ ಬಿದ್ದಿದೆ, ಎಷ್ಟು ವಾಹನಗಳಿಗೆ
ಬೆಂಕಿ ಬಿದ್ದಿದೆ ಅನ್ನುವಂತಹ ಸ್ಪಷ್ಟ ರೀತಿಯ ಯಾವುದೇ ಮಾಹಿತಿ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಈಗಲೂ ಸಹ ಸಾಕಷ್ಟು ಜನರಿಗೆ ತಮ್ಮ ವಾಹನಗಳಿಗೆ ಏನಾಗಿದೆ ಅನ್ನುವಂತ ಒಂದು ಆತಂಕದಲ್ಲಿರುವಂತದ್ದು. ಜೊತೆಗೆ ಸಾಕಷ್ಟು ಜನರು ಒಂದು ಗೇಟ್ಗಳ ಮುಂದೆ ಬಂದು ನಿಂತು ತಾವು ತಮ್ಮ ವಾಹನದ ಮಾಹಿತಿ ಪಡೆಯುವುದಕ್ಕಾಗಿ ಸಾಕಷ್ಟು ಜನರು ಒಂದು ಕಾಯ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೂ ಹಲವು ಜನರು ಒಂದು ಏನೋ ಒಂದು ಪಾರ್ಕಿಂಗ್ ನ ಸ್ಪಾಟ್ ಅಲ್ಲಿ ಇದ್ರು ಅಂತ ಹೇಳಾಗ್ತಾ ಇದೆ. ಆದ್ರೆ ಎಷ್ಟು ಜನ ಇದ್ರು, ಯಾರಿಗಾದ್ರೂ ಏನಾದ್ರೂ ಆಗಿದೆಯಾ ಅಥವಾ ಏನಾಗಿದೆ ಅನ್ನುವಂತಹ ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಇಲ್ಲಿ ತನಕ ಏರ್ಪೋರ್ಟ್ ಸಿಬ್ಬಂದಿ ಯಾವುದೇ ರೀತಿಯ ಒಂದು ಸ್ಪಷ್ಟ ಮಾಹಿತಿಯನ್ನು ನೀಡಿಲ್ಲ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಸ್ಪಷ್ಟವಾದಂಥ ಮಾಹಿತಿ ಲಭ್ಯ ಆಗಿಲ್ಲ. ಯಾಕೆ ಈ ಒಂದು ಬೆಂಕಿಯ ಅವಘಡ ನಡೆದಿದೆ ಅನ್ನುವಂಥದ್ದು ಕೆಲವು ಅಂದರೆ ಎಕ್ಸ್ಪೆಕ್ಟ್ ಮಾಡಬಹುದು, ಹೀಗಾಗಿರಬಹುದಾ ಅಂತ ಊಹೆ ಮಾಡ್ಕೊಳ್ಬಹುದು. ಯಾಕೆಂದರೆ ಈಗಾಗಲೇ ಕೆಲವರು ಅಲ್ಲಿ ಹೇಳಿರೋ ಸ್ಥಳೀಯರು ಜೊತೆಗೆ ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಯಾರಾದರೂ ಬೀಡಿ, ಸಿಗರೇಟು ಆ ರೀತಿಯ ಬೆಂಕಿಯ ವಸ್ತುಗಳನ್ನು ಸೇದಿ ಬಿಸಾಡಿದರೆ ಒಣ ಹುಲ್ಲಿಗೆ ಹತ್ಕೊಂಡಿರುತ್ತೆ, ನಂತರ ಕಾರ್ಗೆ ಹತ್ಕೊಂಡಿರುತ್ತೆ. ಯಾಕೆಂದರೆ ನಿನ್ನೆ ಅಷ್ಟೇ ಒಂದು ದೃಶ್ಯವನ್ನು ನೋಡಿದ್ವಿ, ಒಂದು ಸ್ಟೋರಿಯನ್ನು. ಕಸಕ್ಕೆ ಹಾಕಿದಂಥ ಬೆಂಕಿ ಕಾರನ್ನ ಬಲಿ ತೆಗೆದುಕೊಳ್ತು, ಆಪೋಷಣ ತೆಗೆದುಕೊಳ್ತು ಅನ್ನುವಂಥದ್ದು ಆ ರೀತಿಯದಾಗಿ ಆಗಿರಬಹುದಾ? ಯಾಕೆಂದರೆ ಬಿಸಿಲು, ಸೊ ಬೇಸಿಗೆ ಆರಂಭ ಆಗ್ತಾ ಇದೆ, ಜೊತೆಗೆ ಗಾಳಿ ಬೀಸ್ತಾ ಇದೆ, ಅದು ಆಗಿರಬಹುದು. ಅಥವಾ ಯಾರಾದರೂ AC ಹಾಕ್ಕೊಂಡು ಕಾರ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕಾರಿನ ಎಲೆಕ್ಟ್ರಾನಿಕ್ಸ್ ಏನಾದರೂ ಡ್ಯಾಮೇಜ್ ಆಗಿದ್ದಂಥ ಸಂದರ್ಭದಲ್ಲಿ ಈ ರೀತಿ ಆಗುವಂಥ ಸಂಭವ ಕೂಡ ಇದೆ. ಕಾರು ದಗದಗನೆ ಇದ್ದಕ್ಕಿದ್ದ ಹಾಗೆ ಎಂಜಿನ್ ಸ್ಪಾರ್ಕ್ ಆಗಿ ಹೊತ್ತಿ ಉರಿದಿರುವಂತಹ ಘಟನೆಗಳನ್ನು ಕೂಡ ನಾವು ನೋಡಿರ್ತೀವಿ, ಕೇಳಿರ್ತೀವಿ. ಅಂತಹದ್ದು ಕೂಡ ಬೆಂಗಳೂರಿನಲ್ಲಿ ಘಟನೆಗಳಾಗಿದ್ದಾವೆ. ಕಳೆದ ತಿಂಗಳು ನಾಯಂಡಹಳ್ಳಿಯಲ್ಲಿ ಅಂತಹ ಒಂದು ಘಟನೆ ಆಗಿತ್ತು. ಸೊ ಹಾಗೆ ಈ ರೀತಿಯಾಗಿ ಆಗ್ತಾ ಇರುತ್ತವೆ. ಸೊ ಹಾಗಾಗಿ ಆ ಥರದ್ದೇ ಏನಾದರೂ ಆಗಿರಬಹುದಾ, ಅಥವಾ ಬೇಕಂತಲೇ ಯಾರಾದರೂ ಈ ಒಂದು ಘಟನೆಯನ್ನು ಎಸಗಿರಬಹುದಾ, ಈ ಒಂದು ಕೃತ್ಯವನ್ನು ಎಸಗಿರಬಹುದಾ ಅನ್ನುವಂಥದ್ದು ಒಂದು. ಯಾಕಂದರೆ ಈಗಾಗಲೇ ಭಯೋತ್ಪಾದನೆಯ ನಡುವೆನಲ್ಲೇ ಇಡೀ ಭಾರತ ಒಂದು ಆತಂಕಕ್ಕೆ ಒಳಗಾಗಿರುವಂಥದ್ದು. ಸೊ ಇನ್ನೂ ಕೂಡ ಆ ಘಟನೆ ಮಾಸಿಲ್ಲ. ಸೊ ಇದರಿಂದ ಪಾರ್ಕಿಂಗ್ ಮಾಡಿದ್ರು, ಆ ಪಾರ್ಕಿಂಗ್ ಲಾಟ್ ನಲ್ಲಿ ಬೆಂಕಿ ಕಾಣಿಸ್ಕೊಂಡು ಸುಟ್ಟು ಕರ್ಕಲಾಗಿರ್ತಕ್ಕಂಥ ವಿಜುವಲ್ ನೀವು ನೋಡ್ತಾ ಇದ್ದೀರಾ. ಏನಿದು ಗೇಟ್ ನಂಬರ್ 5 ಇದ್ದಂತ ಆ ಒಂದು ಪ್ರದೇಶದಲ್ಲಿ ಪಾರ್ಕಿಂಗ್ ಮಾಡಿದಂತ ಕಾರುಗಳು ಸುಮಾರು ಇಲ್ಲಿ ನೋಡ್ತಾ ಇದ್ರೆ 100ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಕರ್ಕಲಾಗಿರ್ತಕ್ಕಂಥದ್ದು. ಹೀಗಾಗ್ಲೇ ಏನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳು, ಆಗ್ಲೇ ಏನು ಮಿಲಿಟರಿ ಫೋರ್ಸ್ ಸಿಬ್ಬಂದಿಗಳು ಎಲ್ಲರೂ ಸಹ ಸಾಕಷ್ಟು ಶ್ರಮವನ್ನು ವಹಿಸಿ ಯಾವುದೇ ರೀತಿಯ ಒಂದು ಘಟನೆ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೇ ಬೇರೆ ರೀತಿಯ ಘಟನೆಗಳು ಆಗಬಾರ್ದು ಅಂತ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಇಲ್ಲಿ ಯಾರನ್ನು ಒಳಗಡೆ ಬಿಡ್ತಾರೆ. ನೋಡ್ತಾ ಇದ್ದೀರಾ ನೀವು ಸುಟ್ಟು ಕರ್ಕಲಾಗಿರ್ತಕ್ಕಂಥ ವಿಷಯಗಳು. ಈಗಾಗಲೇ ಏನು ಇಲ್ಲೇ ನೋಡ್ತಾ ಇದ್ರೆ ಸುಮಾರು 100ಕ್ಕೂ ಹೆಚ್ಚು ಕಾರುಗಳು ಇದಾಗಿರ್ತಕ್ಕಂಥ. ಇನ್ನೂ ಸಹ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಏನು ಇದನ್ನು ನಡೆಸ್ತಾನೆ ಇರ್ತಾ ಇದ್ದಾರೆ. ಬೆಂಕಿ ನಂದಿಸುವ ಕಾರ್ಯದಲ್ಲಿ ಇರ್ತಕ್ಕಂಥದ್ದು. ಒಂದು ಹಂತಕ್ಕೆ ಸುಮಾರು ಬಹುತೇಕ ಬೆಂಕಿಯನ್ನು ನಂದಿಸಲಾಗಿದೆ. ಆದರೆ ಇನ್ನೂ ಸಹ ಏನು ಬೆಂಕಿ ನಂದಿಸಿ ಡ್ಯಾಮೇಜ್ ಆಗಿರ್ತಕ್ಕಂಥ ಕಾರುಗಳನ್ನ ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಮುಂದೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಾಕಷ್ಟು ಶ್ರಮವಹಿಸಿ ಆ ಘಟನೆ ಸಂಪೂರ್ಣವಾಗಿ ಇದು ಮಾಡ್ತಾ ಇರ್ತಕ್ಕಂಥದ್ದು.